ಒಂಬತ್ತಟ್ಟೆ ಕಟ್ಟಾಗುತ್ತೆ. Hey, hi guys, welcome back to my channel Priyanka World. ಸೊ ಗೈಸ್, ಇವತ್ತು ನನ್ನ ತಂಗಿದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಸೊ ಇವತ್ತು ಏನೇನಾಗೋದು ಪ್ರತಿಯೊಂದು ತೋರಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನಿದೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಸ್ವಲ್ಪ ದಿನದಿಂದ ಕ್ರಿಯೇಟ್ ಮಾಡಿರೋದು, ಬಟ್ ಇದನ್ನ ಇವಾಗ ತೆಗಿಬೇಕಾಗಿದೆ. ಎಲ್ಲ ಬರ್ತಿದಾರಲ್ವ, ಸೊ ಹಂಗಾಗಿ ಅಮ್ಮ ಬೆಳಗ್ಗೆನೆ ತಿಂಡಿ ಮಾಡ್ತಿದ್ದೆ, ದಟ್ ಈಸ್ ಪಲಾವ್. ವಸಂತ ಮತ್ತು ಹನೆ ಅಂಕಲ್ ಬಟ್ಟೆ ತಗೋಬರಕ್ಕಂತ ಹೋಗಿದ್ರು. ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡೋಕ್ಕಂತ ಹೋಗಿದ್ದೆ. ವಸಂತಮ್ಮ ಕೊಡೋಗೆ ಸ್ವಲ್ಪ ಸಾಮಾನು ತಂತು, ಅದ್ರ ಜೊತೆಗೆ ಹೂವಾರ ಮತ್ತು ರೆಡಿಮೇಡ್ ಬ್ಲೌಸ್ ತರಬೇಕಿತ್ತು. ಸೊ ಅದನ್ನ ತಗೋಬರಕ್ಕಂತ ಹೋಗಿದ್ವಿ. ಅದನ್ನು ತಂದ್ವಿ. ಆ್ಯಂಡ್ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಆ್ಯಂಡ್ ಊಟ ಬಂದು ಚಿಕನ್ ಫ್ರೈ, ಗೀ ರೈಸ್, ಚಿಕನ್ ಸಾಂಬಾರ್, ನಾನ್ ವೆಜ್ ಮಾಡಿದ್ದು. ಸೊ ಇಲ್ಲಿ 6 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ರೆಡಿಯಾಗಿ, ನನ್ನ ತಂಗಿ ಎಲ್ಲ ರೆಡಿ ಆದರು. ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೆ. ಇಲ್ಲಿ 9 ಫೋಟೋಶೂಟ್ ನಡೀತಿದ್ದೆ. ಒಂಬತ್ತಟ್ಟೆ ಕಟ್ಟಾಗುತ್ತೆ. ಮಿರರ್ ನೋಡಿ, ಲಿಪ್ ಓಪನ್ ಇದೆ. ಅವ ಲೈಟಿಂಗ್ ನೀಟಾಗಿ ಬಿಡವ. ಹಾಗೇನೇನ ಒಂದೆರಡು ಸ್ಮೈಲ್ ಇಲ್ಲ. ನಂದು ಫೋಟೋಸ್ ಎಲ್ಲ ತೆಗೆದು ಸ್ವಲ್ಪ ಅದಾದಮೇಲೆ ಇಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನಾನು ಫಸ್ಟ್ ಮಾಡಿರೋನ್ನ ಬಿಟ್ಟು ಬಾಕಿಯವ್ರದ್ದು ಎಲ್ಲರದ್ದು ನಾನು ನಮ್ಮ ಮನೆಯವ್ರು ಮಾತ್ರ ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕೋದ್ರಿಂದ ಸ್ವಲ್ಪ ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಅವ್ರದ್ದು ವೀಡಿಯೋನ ಹಾಕೋದು. ಸೊ ಹಂಗಾಗಿ ನಾನು ಹಾಕಿಲ್ಲ ಇಲ್ಲಿ ಅವ್ರು ಶಾಸ್ತ್ರ ಮಾಡೋದನ್ನ. ನಮ್ಮನೆಯವ್ರು ಏನು ಶಾಸ್ತ್ರ ಮಾಡಿದ್ದಾರೆ ಅದನ್ನ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೆ.
ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಸ್ವಲ್ಪ ಕೊಡ್ತೀರಾ? ಇದೆಲ್ಲ ಮುಗಿದ್ಮೇಲೆ ಇವಾಗ ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿದ್ಮೇಲೆ ಅವಳನ್ನ ಅದ್ರೊಳಗೆ ಕೂರಿಸೋದು. ಆಗ ಎಲ್ಲ ಮುಗೀತು. ಸೊ ನಾವು ಮೇಲೆ ಹೋಗ್ಬಿಟ್ವಿ ಬಿಕಾಸ್ ನಮ್ಮ ಸಾಲಿ ಸಿಂಬಾನ ಇಬ್ರು ಮೇಲೆ ಕಟ್ಟಾಕಿದ್ವಿ. ಫುಲ್ ಎತ್ಕೊಬಿಟ್ಟಿದ್ದು, ಕೆಳಗಡೆ ಎಲ್ಲ ಬರ್ತಾರಲ್ವ ಆಮೇಲೆ ಬಗ್ಲುತ್ತವೆ ಅಂತ ಹೇಳ್ಬಿಟ್ಟು ಮೇಲೆ ಕಟ್ಟಾಕಿದ್ವಿ. ಸೊ ಈಗ ಎಲ್ಲರೂ ಬಂದು ಹಾಲುನ ತಿನ್ನಿಸ್ಬೇಕು ಅವಳಿಗೆ. ಫಸ್ಟೇ ಮುರಿಬೇಕು ತಾನೆ, ಬಾಯಿಗೆ ಹಾಕು. ಏನು ಆಯ್ತು ಬಿಡು, ಹೌದು ಕಣೆ. ಒಂದು ಬೇಡ ಅಕ್ಕ. ಗೊತ್ತಿಲ್ಲ, ನಾನು ಕೊಡಲ್ಲ. ತುಂಬಲ್ಲ
ಇವತ್ತು ಬಂದು ನವೆಂಬರ್ 17 ಅಂದರೆ ಸಂಡೇ. ಇವತ್ತು ಸೂತ್ಕ ತೆಗಿಬೇಕಾಗಿತ್ತಲ್ವ, ಸೊ ಹಂಗಾಗಿ ಈ ವೀಕ್ ಫುಲ್ಲು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಸಂಡೇ ಅಲ್ವಾ, ಸೊ ಹಂಗಾಗಿ ಚಿಕನ್ ತಂದಿತ್ತು. ನಾನು ಚಿಕನ್ ಫ್ರೈ ಮಾಡಿದ್ದೆ, ವಿಚ್ ವಾಸ್ ಸೋ ಗುಡ್. ಸೊ ನಿಮಗೆ ರೆಸಿಪಿನ ಒಂದ್ಸತಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ನನಗೆ ಇವಾಗ ಕೂಡ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟೊಂದು ಚೆನ್ನಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ, ಅವತ್ತು ಕೂಡ ನಾನು ಟೊಮೆಟೊ ಸಾಂಬಾರನ್ನು ಮಾಡಿದ್ದೆ, ವಿಚ್ ವಾಸ್ ಟೂ ಗುಡ್. ಬಟ್ ನನಗೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ನ್ಯೂ ಥಿಂಗ್ಸ್ ಅಷ್ಟೇ. ಸೊ ನವೆಂಬರ್ 20th ನಮಗೆ ಆಲ್ಬಮ್ ಕಳಿಸಿದ್ರು. ಸೊ ಹಾಫ್ ಸ್ಯಾರಿದ್ದೆ, ಬಟ್ ಅದು ನನಗೆ ಇಷ್ಟ ಆಗಿತ್ತಿಲ್ಲ ಮತ್ತು ಕೆಲವೊಂದು ಫೋಟೋಸ್ ಎಲ್ಲ ಮಿಸ್ ಆಗಿತ್ತು. ಸೊ ಹಂಗಾಗಿ ಅದಕ್ಕೆ ನೆಕ್ಸ್ಟ್ ಡೇ, ಐ ಮೀನ್ ನವೆಂಬರ್ 21st ನಾವು ಕುಶನಾಗ್ ಹೋಗಿದ್ವಿ. ಆಗ ಜಾತ್ರೆ ಟೈಮ್ ಅಲ್ವಾ, ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಶಾಪಿಂಗ್ ಇತ್ತು, ಲೈಕ್ ಕ್ಲಿಪ್ಸ್ ತರಬೇಕಿತ್ತು ಮತ್ತು ನನ್ನ ತಂಗಿಗೆ ಪುಳೋವರ್ ತರಬೇಕಿತ್ತು. ಸೊ ಹಂಗಾಗಿ ಅದನ್ನ ತೊಗೊಂಡು ಮಸಾಲ ಪುರಿ ತಿಂದು ನೆಕ್ಸ್ಟ್ ನಾವು ಹೋಗಿದ್ದು ಸಾನು ಡ್ಯಾನ್ಸ್ ಕ್ಲಾಸಿಗೆ. ಅವಳದು ಕಾಂಪಿಟೇಷನ್ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಡ್ಯಾನ್ಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಅವಳನ್ನ ಕರ್ಕೊಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಏನಾ ನೀ ಮಾಡ್ತಿರೋದು? ಸುಮ್ಮನೆ ಇರಬೇಕು. ಇಸ್ ನವೆಂಬರ್ 25th. ಇವತ್ತು ಸುತ್ಕ ತೆಗಿಗೆ ಅಂತ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ಪೂಜೆ ಎಲ್ಲ ಮುಗೀತು. ಸೊ ದಿಸ್ ವಾಸ್ ಅಬೌಟ್ ನವೆಂಬರ್. ಸೊ ನವೆಂಬರಲ್ಲಿ ಇಷ್ಟೊಂದೆಲ್ಲ ನಡೀತು. ಆ್ಯಂಡ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಟ್ರಿಪ್ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಮ್ಮ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ Tuesday 3 o'clock ಆ್ಯಂಡ್ ಎವ್ರಿ Sunday 12:30ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪಾನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೇರ್, ಟೇಕ್ ಕೇರ್. ಬೈ ಬೈ ಗೈಸ್.